ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ಈಕ್ವಿಲಿಬ್ರಿಯಂ ಟಾಪಿಕ್ನಲ್ಲಿ ರೋಲರ್ ಆ್ಯಂಡ್ ಇನ್ ಸಪೋರ್ಟ್ ಬೀಮ್ ಬಗ್ಗೆ ಡಿಸ್ಕಸ್ ಮಾಡೋಣ. ಇದು ಮೂರನೇ ಪ್ರಾಬ್ಲಮ್. ಫೈಂಡ್ ದ ರಿಯಾಕ್ಷನ್ ಅಟ್ ಸಪೋರ್ಟ್ ಎ ಬಿ ಸಿ ಫಾರ್ ಬೀಮ್ ಶೋನ್. ಸೊ ಒಂದು ಬೀಮ್ ಕೊಟ್ಟಿದ್ದಾರೆ, ಅದರಲ್ಲಿ ಈ ಥರ ಒಂದು ಡಯಾಗ್ರಾಮ್ ಇದೆ. ಯಾವುದು ಈ ಥರ. ಸೊ ಇದನ್ನು ನಾವೇನಂತ ಕರಿತೀವಿ ಅಂತ ಅಂದರೆ ಯು ವಿ ಎಲ್ ಅಂತ ಕರಿತೀವಿ. ಯು ವಿ ಎಲ್ ಅಂತಂದರೆ ಯೂನಿಫಾರ್ಮ್ಲಿ ವೇರಿಯಿಂಗ್ ಲೋಡ್ ಅಂತ ಅರ್ಥ. ಸೊ ಇದಕ್ಕಿಂತ ಮುಂಚಿನ ವಿಡಿಯೋದಲ್ಲಿ ನಾವು ಯು ಡಿ ಎಲ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಯು ಡಿ ಎಲ್ ಅಂತ ಅಂದರೆ ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟೆಡ್ ಲೋಡ್. ಸೊ ಅದೇಗಿರುತ್ತೆ, ಈ ಥರ ಇರುತ್ತೆ. ಸೊ ಈ ಥರ, ಇಲ್ಲಾಂದರೆ ಈ ಥರನೂ ಕೂಡ ನಾವು ಡಿಪಿಕ್ಟ್ ಮಾಡ್ತಾ ಹೋಗ್ಬೋದು. ಸೊ ಅದನ್ನು ವಿಡಿಯೋ ನೋಡಿಲ್ಲ ಅಂದರೆ ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಫಸ್ಟ್ ಹೇಗೆ ಮಾಡಬೇಕು ಅಂತ ಅಂದರೆ, ಕೊಟ್ಟಿರುವಂತಹ ಡಯಾಗ್ರಾಮ್ನ ನಾವು ಫ್ರೀ ಬಾಡಿ ಡಯಾಗ್ರಾಮ್ ಆಗಿ ಬಿಡಿಸ್ಕೊಂತ ಹೋಗ್ಬೇಕು. ಫಸ್ಟು ಫ್ರೀ ಬಾಡಿ ಡಯಾಗ್ರಾಮ್ FBD ಹೇಗೆ ಬರೆಯೋದು? ಫಸ್ಟು ಬೀಮ್ನ ಬರ್ಕೊಳ್ಳಿ. ಫಸ್ಟ್ ಫುಲ್ ಬೀಮ್ ಏನೇನಿದೆ ಬೀಮಲ್ಲಿ? ಬಿ ಮತ್ತು ಸಿ, ABC ಬೀಮ್. ನೆಕ್ಸ್ಟ್ ಈ ಥರ ಇರೋದನ್ನು ನಾವೇನಂತ ಕರಿತೀವಿ? ಹಿಂಜ್ ಸಪೋರ್ಟ್ ಅಂತ ಕರಿತೀವಿ. ಈ ಹಿಂಜ್ ಸಪೋರ್ಟಲ್ಲಿ ಏನಾಗುತ್ತೆ ಅಂತಂದರೆ ಎರಡು ಟೈಪ್ ಆಫ್ ರಿಯಾಕ್ಷನ್ ಬರುತ್ತೆ. ಒಂದು ವರ್ಟಿಕಲ್ ರಿಯಾಕ್ಷನ್ ಅಟ್ ಎ ವಿಚ್ ಈಸ್ ಆಫ್ ವರ್ಟಿಕಲ್ AV. ನೆಕ್ಸ್ಟ್ ಹಾರಿಜಾಂಟಲ್ ರಿಯಾಕ್ಷನ್ RAH, ಎರಡು ರಿಯಾಕ್ಷನ್. ನೆಕ್ಸ್ಟ್ ಅದೇ ಏನಾದ್ರೂ ಈ ಟ್ರಯಾಂಗಲ್ ಕೆಳಗಡೆ ಸರ್ಕಲ್ಸ್ ಇತ್ತು ಅಂತ ಅಂದ್ಕೊಳ್ಳಿ, ಅಂದರೆ ಇದೇನಾಯಿತು? ರೋಲರ್ ಸಪೋರ್ಟ್ ಆಯಿತು. ಸೊ ರೋಲರ್ ಸಪೋರ್ಟ್ ಇದ್ದಾಗ ಕೇವಲ ಒಂದೇ ಒಂದು ವರ್ಟಿಕಲ್ ಫೋರ್ಸ್ ಇರುತ್ತೆ. ಸೊ ವರ್ಟಿಕಲ್ ರಿಯಾಕ್ಷನ್, ಅದನ್ನು ಏನಂತ ಕರಿತೀವಿ? RB, ರಿಯಾಕ್ಷನ್ ಅಟ್ ಪಾಯಿಂಟ್ B. ನೆಕ್ಸ್ಟ್ ಇನ್ನು ಉಳಿದಿರೋಂಥದ್ದೇನು? 4 ಕಿಲೋ ನ್ಯೂಟನನ್ನು ಕೊಟ್ಟಿದ್ದಾರೆ. 4 ಕಿಲೋ ನ್ಯೂಟನ್ನ ಹಾಗೆ ಬರಿತೀನಿ. ನೆಕ್ಸ್ಟ್ ಇನ್ನು ಉಳಿದಿರೋಂಥದ್ದು ಯಾವುದು? ಈ 6 ಕಿಲೋ ನ್ಯೂಟನ್ ಪರ್ ಮೀಟರಿನ UVL. ಸೊ UVLನ ಹೇಗೆ ಸಾಲ್ವ್ ಮಾಡೋದು? UVL ಇದೊಂದು ಟ್ರಯಾಂಗಲ್ ಥರ ಬಂದಿದೆ, ರೈಟ್ ಆ್ಯಂಗಲ್ ಟ್ರಯಾಂಗಲ್. ಸೊ ನಾವೇನು ಮಾಡ್ತೀವಿ? UVL ಈಸ್ ಈಕ್ವಲ್ ಟು ಹಾಫ್ ಇಂಟು ಬೇಸ್ ಇಂಟು ಹೈಟ್. ಹಾಫ್ ಇಂಟು ಬೇಸ್ನ ಏನು ಅಂತೀವಿ ಅಂತಂದರೆ, ಇದು ಎಲ್ಲಿಂದ ಎಲ್ಲಿವರೆಗೂ ಇದೆ? ಸ್ಟಾರ್ಟಿಂಗು ಬೇಸ್. ಟೋಟಲ್ ಎಷ್ಟು ಮೀಟ್ರ್ ಆಯಿತು? 3 ಮೀಟ್ರ್ ಆಯಿತು. ಸೊ 3 ಇಂಟು ಹೈಟ್ ಎಷ್ಟಿದೆ? ಸೊ ಹೈಟ್ನ ನಾನು ಡೈರೆಕ್ಟಾಗಿ 6 ಕಿಲೋ ನ್ಯೂಟನ್ ಪರ್ ಮೀಟರ್ ಅಂತ ಅಂದರೆ 6 ಅಂತ ಡೈರೆಕ್ಟಾಗಿ ಬರಿತೀನಿ. ಸೊ ಎಷ್ಟಾಯಿತು? 6 3 18, 18 ಡಿವೈಡೆಡ್ ಬೈ 2 ಈಸ್ 9. ಸೊ 9 ಕಿಲೋ ನ್ಯೂಟನ್ ನನಗೆ UVL ಸಿಕ್ತು. ಸೊ ಇದನ್ನು ಎಲ್ಲಿಗೆ ಬರೀಬೇಕು ಅಂತ ಅಂದರೆ, ಬೇಸ್ ಬೈ 3 ವಿಚ್ ಈಸ್ ಈಕ್ವಲ್ ಟು 3/3 ಅಂತಂದರೆ 1 ಮೀಟರ್ ಲೆಫ್ಟ್. ಸೊ ಇಲ್ಲಿಂದ ಶುರು ಮಾಡಿ 1 ಮೀಟರ್ ಈ ಕಡೆ ಬರಬೇಕು. ಸೊ 1 ಮೀಟರ್ ಇಲ್ಲಿ ಬಂದರೆ 1 ಮೀಟರ್ ಇಲ್ಲಿಗೆ ಬರೀಬೇಕು. ಸೊ ಏನಾಯಿತು? ಬಂತು 1 ಮೀಟರ್. ನೆಕ್ಸ್ಟ್ 3 ಮೀಟರ್. ನೆಕ್ಸ್ಟ್ 1 ಮೀಟರ್. ಸೊ ನಾನು ಎಲ್ಲಿ ಬರೀಬೇಕು? ಈ 3 ಮೀಟರಿಂದ ಲೆಫ್ಟ್ ಸೈಡಲ್ಲಿ 1 ಮೀಟರ್ ಬರಬೇಕು. ಸೊ ಟೋಟಲ್ ಎಷ್ಟಾಯಿತು? 1 ಮೀಟರ್. ಇಲ್ಲಿ ನಾನು ಆ ಫೋರ್ಸನ್ನು ಎಷ್ಟು ಬರಿಬೇಕು? 9 ಕಿಲೋ ನ್ಯೂಟನ್ ಅಂತ ಬರಿಬೇಕು. 9 ಕಿಲೋ ನ್ಯೂಟನ್. ಇವಾಗ ಫ್ರೀ ಬಾಡಿ ಡಯಾಗ್ರಾಮ್ ಆಯಿತು. ಇವಾಗ ಸಾಲ್ವ್ ಮಾಡ್ತಾ ಬರಬೇಕು. ಸೊ ಫಸ್ಟ್ ಏನು ಮಾಡಬೇಕು? ಫಸ್ಟು ಸಮೇಷನ್ ಆಫ್ f(x)ನ ಮಾಡಬೇಕು. ಸಮೇಷನ್ ಆಫ್ f(x). ಸೊ f(x) ಅಂತ ಅಂದರೆ ಹಾರಿಜಾಂಟಲ್ ಫೋರ್ಸಸ್. ಹಾರಿಜಾಂಟಲ್ ಯಾವುದು ಫೋರ್ಸ್ ಇರುತ್ತೆ ಅದನ್ನು ಅದೇನಾದರೂ ರೈಟ್ ಸೈಡ್ ಬರ್ತಿದ್ರೆ ಅದನ್ನು ಪಾಸಿಟಿವ್, ಅದೇನಾದರೂ ಲೆಫ್ಟ್ ಸೈಡ್ ಹೋಗ್ತಿದ್ರೆ ನೆಗೆಟಿವ್. ರೈಟ್ ಸೈಡ್ ಬರ್ತಿದ್ರೆ ಅದನ್ನು ಪಾಸಿಟಿವ್, ಲೆಫ್ಟ್ ಸೈಡ್ ಹೋಗ್ತಿದ್ರೆ ನೆಗೆಟಿವ್ ಅಂತ ತೊಗೊತೀನಿ. ಸೊ ಈ ಫ್ರೀ ಬಾಡಿ ಡಯಾಗ್ರಾಮ್ನ ನಾವು ಕನ್ಸಿಡರ್ ಮಾಡಿದಾಗ ಹಾರಿಜಾಂಟಲ್ ಫೋರ್ಸ್ ಎಷ್ಟಿದೆ? ಹಾರಿಜಾಂಟಲ್ ಫೋರ್ಸು ಕೇವಲ ಒಂದಿರೋದು. ಅದು ಯಾವುದು? RAH ಮಾತ್ರ ನನಗೆ ಹಾರಿಜಾಂಟಲ್ ಫೋರ್ಸ್ ಇದೆ. ಸೊ ಏನು ಮಾಡ್ತೀನಿ? RAH ಅಂತ ಬರಿತೀನಿ. ನೆನಪಿರಲಿ, ನಾವು ಈಕ್ವಿಲಿಬ್ರಿಯಮ್ ಸಾಲ್ವ್ ಮಾಡ್ತಿರೋದ್ರಿಂದ ಸಮೇಷನ್ ಆಫ್ f(x) ಈಸ್ ಈಕ್ವಲ್ ಟು 0 ಅಂತ ನಾವು ಕನ್ಸಿಡರ್ ಮಾಡಬೇಕು. ಸೊ ಇವಾಗ ಏನು ಮಾಡ್ತೀನಿ? 0 ಈಸ್ ಈಕ್ವಲ್ ಟು ಈಗ ಸಮೇಷನ್ ಆಫ್ f(x) ಬರೆಯೋಣ. ಯಾವುದಿರೋದು? ಹಾರಿಜಾಂಟಲ್ ಫೋರ್ಸ್ ಕೇವಲ RAH. ಸೊ RAH. ಸೊ RAH ಯಾವ ಕಡೆ ಹೋಗ್ತಾ ಇದೆ? ರೈಟ್ ಸೈಡ್ ಬರ್ತಿದೆ. ರೈಟ್ ಸೈಡ್ ಅಂದರೆ ಪಾಸಿಟಿವ್. ಸೊ ನಾನು ಡೈರೆಕ್ಟಾಗಿ ಬರೆದೆ. ಇವಾಗ ಇನ್ಯಾವುದೇ ಹಾರಿಜಾಂಟಲ್ ಫೋರ್ಸ್ ಇಲ್ಲ ಇಲ್ಲಿ. ಸೊ ಇವಾಗ ವ್ಯಾಲ್ಯೂ ಆಫ್ RAH ಏನಾಯಿತು? 0. ಹಾರಿಜಾಂಟಲ್ ರಿಯಾಕ್ಷನ್ ಏನಾಯಿತು? ಅಟ್ ಪಾಯಿಂಟ್ A 0. ನೆಕ್ಸ್ಟ್ ಸಮೇಷನ್ ಆಫ್ f(y).
ಸಮೇಷನ್ ಆಫ್ ಎಫ್ ಆಫ್ ವೈ ಈಸ್ ಈಕ್ವಲ್ ಟು 0. ಸೊ ಇದನ್ನು ಮಾಡ್ಬೇಕಾದ್ರೆ ಏನು ಮಾಡ್ತೀನಿ ಅಂತಂದರೆ ವರ್ಟಿಕಲ್ ಫೋರ್ಸಸ್ನ ಕನ್ಸಿಡರ್ ಮಾಡಿ ಮೇಲ್ಗಡೆ ಹೋಗ್ತಿರುವಂಥ ಫೋರ್ಸ್ಗಳನ್ನ ಪಾಸಿಟಿವ್, ಕೆಳಗಡೆ ಬರ್ತಿರುವಂಥ ಫೋರ್ಸ್ಗಳನ್ನ ನೆಗೆಟಿವ್ ಆಗಿ ಬರಿತೀನಿ. ಇವಾಗ 0 ಈಸ್ ಈಕ್ವಲ್ ಟು, ಸೊ ಮೇಲ್ಗಡೆ ಹೋಗ್ತಿರುವಂತಹ ಮೊದಲನೇ ಫೋರ್ಸ್ ಯಾವುದು? ಆರ್ ಎ ವಿ. ಎಲ್ಲಿ ಹೋಗ್ತಾ ಇದೆ? ಮೇಲೆ ಹೋಗ್ತಾ ಇದೆ. ಸೊ ಪಾಸಿಟಿವ್ RAV. ನೆಕ್ಸ್ಟ್ 9 ಕಿಲೋ ನ್ಯೂಟನ್ ಹೇಗೆ ಹೋಗ್ತಾ ಇದೆ? ಕೆಳಗೆ ಬರ್ತಾ ಇದೆ. ಸೊ -9 ಕಿಲೋ ನ್ಯೂಟನ್ ಎಲ್ಲ ಬರಿಬೇಡ್ರಿ, ಫೈನಲಲ್ಲಿ ನಾವು ಬರಿಬೋದು. ನೆಕ್ಸ್ಟ್ RB ಎಲ್ಲಿ ಹೋಗ್ತಾ ಇದೆ? ಮೇಲೆ ಹೋಗ್ತಾ ಇದೆ. ಸೊ +RB. ನೆಕ್ಸ್ಟ್ 4 ಕಿಲೋ ನ್ಯೂಟನ್ ಕೆಳಗಡೆ ಬರ್ತಾ ಇದೆ. ಸೊ -4 ಆಯಿತು. ಸೊ ಇವಾಗ ಏನು ಮಾಡ್ಬೋದು? ಅದನ್ನು ಸಿಂಪ್ಲಿಫೈ ಮಾಡಿದ್ರೆ 0 ಈಸ್ ಈಕ್ವಲ್ ಟು -9 - 4 ಈಸ್ 13, -13 ಪ್ಲಸ್ RAV ಪ್ಲಸ್ RB. ಸೊ ಇದನ್ನು ಸಿಂಪ್ಲಿಫೈಡ್ ಆಗಿ ಬರೀತೀನಿ. RAV ಪ್ಲಸ್ RB -13 ವಿಚ್ ಈಸ್ ಈಕ್ವಲ್ ಟು 0. ಸೊ ಇಲ್ಲಿ ನೋಡ್ತಾ ಬಂದಾಗ ನಮಗೆ RAVನೂ ಗೊತ್ತಿಲ್ಲ, RB ವ್ಯಾಲ್ಯೂನೂ ಕೂಡ ಗೊತ್ತಿಲ್ಲ. ಸೊ ಇದನ್ನು ಏನಂತ ತೊಗೊತೀನಿ? ಈಕ್ವೇಷನ್ 1 ಅಂತ ತೊಗೊತೀನಿ. ಯಾಕಂತಂದರೆ ನನಗೆ 2 ಅನ್ನೋನ್ಸ್ ಇದೆ. ನೆಕ್ಸ್ಟ್ ಮೊಮೆಂಟಮ್ನ ನೋಡ್ತಾ ಹೋಗೋಣ. ಮೊಮೆಂಟಮ್ ಆಫ್ ದ ಫೋರ್ಸಸ್ ಫ್ರಮ್ ವಿತ್ ರೆಸ್ಪೆಕ್ಟ್ ಟು ಪಾಯಿಂಟ್ ಎ ತೊಗೊತೀನಿ. ನಾನೇನು ಮಾಡ್ತೀನಿ? ಈ ಪಾಯಿಂಟ್ ಎನ ರೆಫರೆನ್ಸ್ ಪಾಯಿಂಟ್ ಅಂತ ತೊಗೊಂಡು ಆ ವಿತ್ ರೆಸ್ಪೆಕ್ಟ್ ಟು ಪಾಯಿಂಟ್ ಹೇಗೆ ಮೊಮೆಂಟಮ್ ಫೋರ್ಸ್ನ ಅಪ್ಲೈ ಮಾಡಿದಾಗ ರೊಟೇಷನ್ಸ್ಗಳು ನಡೀತಾ ಹೋಗುತ್ತೆ ಆ ಫೋರ್ಸ್ ವೆಕ್ಟರ್ಸಲ್ಲಿ, ಅದು ಯಾವ ಸೈಡು ನಡೆಯುತ್ತೆ ಅನ್ನೋದನ್ನು ಮೊಮೆಂಟಮ್ ಅಂತ ನಾವು ಕರಿತಾ ಹೋಗ್ತೀವಿ. ಸೊ ಎ ಪಾಯಿಂಟಲ್ಲಿ ಹಾಕಿದಾಗ ಆ ಎ ಪಾಯಿಂಟ್ಗೆ ಬರ್ತಿರುವಂಥದ್ದಾಗಲಿ ಅಥವಾ ಎ ಪಾಯಿಂಟಿಂದ ಹೋಗ್ತಿರುವಂಥ ಎಲ್ಲ ಫೋರ್ಸಸ್ಗಳು 0 ಆಗುತ್ತೆ. ಸೊ ಯಾವ್ಯಾವ ಫೋರ್ಸು? RAVನೂ ಕೂಡ 0 ಆಗುತ್ತೆ, RAH ಕೂಡ 0 ಆಗುತ್ತೆ. ನೆಕ್ಸ್ಟ್ ಇನ್ನು ಉಳಿದಿರುವಂಥ ಫೋರ್ಸಸ್ನ ನೋಡ್ತಾ ಹೋಗೋಣ. ನೆಕ್ಸ್ಟ್ ನಾನೇನಂತ ಹೇಳಿದೆ? ರೈಟ್ ರೊಟೇಷನ್ ಅಂತಂದರೆ ಕ್ಲಾಕ್ ವೈಸ್ ಏನಾದರೂ ರೊಟೇಟ್ ಆಗ್ತಾ ಇದ್ದರೆ ಅದನ್ನು ಪಾಸಿಟಿವ್ ಅಂತ ತೊಗೊತೀನಿ, ಇಲ್ಲ ಅಂತ ಅಂದರೆ ಅದನ್ನು ನೆಗೆಟಿವ್ ಅಂತ ತೊಗೊತಾ ಹೋಗ್ತೀನಿ. ಸೊ 9 ಏನಾಗ್ತಾ ಇದೆ? ಕ್ಲಾಕ್ ವೈಸ್ ರೊಟೇಷನ್ನ ಡೈರೆಕ್ಷನ್ನಲ್ಲೇ ರೊಟೇಟ್ ಆಗ್ತಾ ಇದೆ. ಸೊ ಏನು ಮಾಡ್ತೀನಿ? ಪಾಸಿಟಿವ್ ಆಗಿ ತೊಗೊತೀನಿ, ವಿಚ್ ಈಸ್ ಈಕ್ವಲ್ ಟು 9 ಕಿಲೋ ನ್ಯೂಟನ್. ಏನು ಬರಿಬೇಡ್ರಿ, ಫೈನಲಲ್ಲಿ ಬರಿಬೋದು. ಸೊ 9 ಇಂಟು ಅದರ ಡಿಸ್ಟೆನ್ಸ್ ಎಷ್ಟು? ಎ ಇಂದ 9ವರೆಗೂ 1 ಪ್ಲಸ್ 2. ಯಾಕಂತಂದರೆ ಇಲ್ಲಿ 3ಅಲ್ಲಿ 1 ಮೈನಸ್ ಮಾಡಿ, ಇಲ್ಲಿ 1 ಮೈನಸ್ ಮಾಡಿದ್ರೆ ಎಷ್ಟು ಉಳಿತು? 2 ಮಾತ್ರ ಉಳಿತು. ಸೊ 2 + 1 ಈಸ್ 3. 9 ಇಂಟು 3. ನೆಕ್ಸ್ಟ್ ಯಾವ ಫೋರ್ಸು? RB ಏನಾಗ್ತಾ ಇದೆ? ನನ್ನ ರೊಟೇಷನ್ ಈಗ ಕೆಳಗಡೆ ಬರ್ತಾ ಇದೆ, ಇದನ್ನು ನೋಡಿದ್ರೆ ಮೇಲ್ಗಡೆ ಹೋಗ್ತಾ ಇದೆ ಅಂತಂದರೆ ಇದೇನಾಗ್ತಾ ಇದೆ? ನನ್ನ RB ನನಗೆ ಆ್ಯಂಟಿ ಕ್ಲಾಕ್ ವೈಸ್ ರೊಟೇಷನ್ ಆಗ್ತಾ ಇದೆ. ಸೊ -RB. ಸೊ ಡಿಸ್ಟೆನ್ಸ್ ಎಷ್ಟು? 1 + 3 + 1 5. ನೆಕ್ಸ್ಟ್ 4 ಕಿಲೋ ನ್ಯೂಟನ್. ಸೊ 4 ಕಿಲೋ ನ್ಯೂಟನ್ ಡಿಸ್ಟೆನ್ಸ್ ಬರೆದ್ಬಿಡೋಣ, ಮೇಲ್ಗಡೆ ಡಯಾಗ್ರಾಮಲ್ಲಿ ಬರೆದಿಲ್ಲ. 1 ಮೀಟರ್ ಬರೆದಿದ್ದೀನಿ ಅಲ್ಲಿ. ನೆಕ್ಸ್ಟ್ 4 ಕಿಲೋ ನ್ಯೂಟನ್ ಅಲ್ವಾ? 4 ಕಿಲೋ ನ್ಯೂಟನ್ ಯಾವ ಕಡೆ ಆ್ಯಕ್ಟ್ ಆಗ್ತಾ ಇದೆ? ಕ್ಲಾಕ್ ವೈಸ್ ರೊಟೇಷನ್ ಕೂಡ ಸೇಮ್ ಡೈರೆಕ್ಷನ್, 4 ಕಿಲೋ ನ್ಯೂಟನ್ ಕೂಡ ಸೇಮ್ ಡೈರೆಕ್ಷನ್. ಸೊ ಏನು ಮಾಡ್ತೀನಿ? +4 ಕಿಲೋ ನ್ಯೂಟನ್ ಇಂಟು ಡಿಸ್ಟೆನ್ಸ್ ಎಷ್ಟು? 1 + 3 + 1 + 1 ಇನ್ನೊಂದು ಪ್ಲಸ್. ಸೊ ಏನಾಯಿತು? 6. ಸೊ ಮೊಮೆಂಟಮ್ ಅಕ್ರಾಸ್ ಏನು ಕೂಡ ನಾವೇನಕ್ಕೆ ಈಕ್ವೇಟ್ ಮಾಡಬೇಕು? ಅದನ್ನು ಕೂಡ 0ಗೆ ಈಕ್ವೇಟ್ ಮಾಡಬೇಕು. ಸೊ ವಿಚ್ ಈಸ್ ಈಕ್ವಲ್ ಟು 0. ಸೊ ಫೈನಲ್ಲಾಗೆ ನನಗೆ RB ಮಾತ್ರ ಅನ್ನೋನಿದೆ. ಸೊ RB ವ್ಯಾಲ್ಯೂ ಫೈನಲ್ಲಾಗಿ ಏನು ಬರುತ್ತೆ ಗೊತ್ತಾ? ಕ್ಯಾಲ್ಕುಲೇಟ್ರಲ್ಲಿ ಹಾಕಿದಾಗ RB ವ್ಯಾಲ್ಯೂ 10.2 ಕಿಲೋ ನ್ಯೂಟನ್ ಬರುತ್ತೆ. 10.2 ಕಿಲೋ ನ್ಯೂಟನ್. ಸೊ ಇಲ್ಲಿ ನೋಡಿದಾಗ ನನಗೆ RB ವ್ಯಾಲ್ಯೂ RAV ವ್ಯಾಲ್ಯೂ ಗೊತ್ತಿರಲಿಲ್ಲ, ಆದರೆ ನನಗಿವಾಗ RB ವ್ಯಾಲ್ಯೂ ಗೊತ್ತಾಗಿದೆ. ಸೊ ಇವಾಗ ಏನು ಮಾಡ್ತೀನಿ? ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಸೊ RAV ಪ್ಲಸ್ RB ವ್ಯಾಲ್ಯೂ ಏನು? 10.2 - 13 ವಿಚ್ ಈಸ್ ಈಕ್ವಲ್ ಟು 0. RAV ನೆಕ್ಸ್ಟ್ -13 ಪ್ಲಸ್ 10.2 ಅಂತಂದರೆ -2.8 ವಿಚ್ ಈಸ್ ಈಕ್ವಲ್ ಟು 0. ಸೊ RAV ವ್ಯಾಲ್ಯೂ ಏನಾಗುತ್ತೆ? RAV ಈಸ್ ಈಕ್ವಲ್ ಟು 2.8 ಕಿಲೋ ನ್ಯೂಟನ್. ಸೊ ನಾವು ಪ್ರತಿಯೊಂದು ರಿಯಾಕ್ಷನನ್ನು ಕೂಡ ನಾವು ಫೈಂಡ್ ಮಾಡಿವಿ. ಯಾವ ರಿಯಾಕ್ಷನ್? RAV RAH ರಿಯಾಕ್ಷನ್ ಅಟ್ ಸಪೋರ್ಟ್ ಎ, ರಿಯಾಕ್ಷನ್ ಅಟ್ ಸಪೋರ್ಟ್ ಬಿನೂ ಕೂಡ ಕಂಡುಹಿಡಿದ್ವಿ. ಆದರೆ ಸಪೋರ್ಟ್ ಸಿಯಲ್ಲಿ ನಮಗೆ ಯಾವುದೇ ಪಾಯಿಂಟ್ ಸಿಯಲ್ಲಿ ಯಾವುದೇ ಸಪೋರ್ಟ್ ಇಲ್ಲ. ನಮಗೆ ಸಪೋರ್ಟ್ ಅಂತಂದರೆ ಇನ್ ಸಪೋರ್ಟ್ ಆಗಲಿ ಬೀಮ್ ಸಪೋರ್ಟ್ ಆಗಲಿ ಯಾವುದೂ ಇಲ್ಲ. ಸೊ ನಾವು ಕಂಡುಹಿಡಿದಿಲ್ಲ. ಸೊ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೆಲ್ಪ್ ಮಾಡಿ. ಥ್ಯಾಂಕ್ ಯು.